ಹಲೋ, ಮೇಡಮ್ ಅವ್ರ ಸಿಸ್ಟರ್ ಮಾತಾಡ್ತಿರೋದು ಹೇಳಿ. ಚಂದ್ರಿಕಾ ಅವರೆಲ್ಲಿದ್ದಾರೆ? ಅವರೆಲ್ಲ ಎಲ್ಲೋ ಆಚೆ ಹೋದ್ರು, ಅಂಗಡಿಗೆ ನಾವು ಹೋದ್ರು. ಹೇಳಿ. ಫೋನ್ ಬಿಟ್ಟು ಹೋಗಿದ್ದಾರಾ? ಹೌದು. ಅರ್ಜೆಂಟ್ ರಿಸೀವ್ ಮಾಡ್ಲಿಕ್ಕೆ ಹೇಳಿ. ಓಕೆ ಮ್ಯಾಮ್, ಆಯ್ತು, ಬಂದಿದ ತಕ್ಷಣ ಹೇಳಿ. ನೀವ್ ಯಾರು ಮಾತಾಡ್ತಿರೋದು? ಅವ್ರ ತಂಗಿ ಮ್ಯಾಮ್. ಇಲ್ಲೇ ಪಕ್ಕದಲ್ಲಿ ಇಲ್ವಾ ಅವರು? ಇಲ್ಲ ಮ್ಯಾಮ್, ಇಲ್ಲ. ಸುಮ್ಮನೆ ಪ್ರಾಬ್ಲಮ್ ಮಾಡ್ಕೊಳಕ್ ಹೇಳ್ಬೇಡಿ. ಒಂದು 5 ನಿಮಿಷ ಕಾಲ್ ರಿಸೀವ್ ಮಾಡ್ಕೊಂಡು ಮಾತಾಡ್ಲಿಕ್ಕೆ ಹೇಳಿ. ಆಮೇಲೆ ಏನಾದರೂ ಅದರ ಜವಾಬ್ದಾರಿ ಅವರೇ ಹೊತ್ಕೊಳ್ಬೇಕಾಗತ್ತೆ. ಈ ನಂಬರಿಗೆ ಕಾಲ್ ಬ್ಯಾಕ್ ಮಾಡಕ್ ಹೇಳಿ. ನಾವು ಕಾರ್ಯಕ್ರಮದ ಆರಂಭದಿಂದಲೂ ಆ ಸ್ಕೂಲಿನ ಯಾರೋ ರಾಕೇಶು, ವಿಜಯ್ ಮತ್ತೆ ಈ ಚಂದ್ರಿಕಾ ಇವರೆಲ್ಲರಿಗೂ ಕಾಲ್ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಫೋನ್ ಸ್ವಿಚ್ ಆಫ್. ಇವರೊಬ್ರು ಎಲ್ಲೋ ಈಗ 20 ಸಲ ಮಾಡಿದಕ್ಕೆ ಈಗ ರಿಸೀವ್ ಮಾಡಿ ಮಾತಾಡ್ತಾ ಇದ್ದಾರೆ. ಸ್ಟೇಷನಿಗೆ ನೀವು ಕಂಪ್ಲೇಂಟ್ ಕೊಟ್ಟು ಎಷ್ಟೊತ್ತಾಯ್ತು? ವೆಡ್ನೆಸ್ಡೇ ಕೊಟ್ಟರು ಮೇಡಮ್. ಆಕ್ಷನ್ ಏನಾಗಿದೆ? ಆಕ್ಷನ್ ಅದೇ ನಾವು ಕ್ರಮ ತಗೊಳ್ತಾ ಇದ್ದಾರೆ, ಬಟ್ ಇದುವರೆಗೂ ಯಾವುದೇ ಕ್ರಮ. ಯಾವ ಸ್ಟೇಷನಿಗೆ, ಯಾವ ಲಿಮಿಟ್ಸಿಗೆ ಬರುತ್ತೆ ಅದು? ಕಾಮಾಕ್ಷಿ ಪಳ್ಳಿಯ ಲಿಮಿಟ್ ಮೇಡಮ್. ಕಾಮಾಕ್ಷಿ ಪಳ್ಳಿಯ ಸ್ಟೇಷನಿಗೆ ನೀವು ವೆನ್ಸ್ಡೇನೆ ಕೊಟ್ಟಿದ್ದೀರಿ. ಬಟ್ ವೆಡ್ನೆಸ್ಡೇ FIR ಮಾಡಿದ್ದಾರೆ ಮೇಡಮ್. ಅಲ್ಲಿಗೆ ಎಷ್ಟು ದಿನ ಆಯ್ತು? ಇಲ್ಲಿಗೆ ವೆಡ್ನೆಸ್ಡೇ ಒಂದು ವಾರನೇ ಆಯ್ತು. ಒಂದು ವಾರ ಆಗಿದೆ ಮೇಡಮ್. ಇನ್ನು ಯಾವುದೇ ರೀತಿಯ ಆಕ್ಷನ್ ಆಗಿಲ್ಲ. ಸ್ಕೂಲ್ ಪಾಡಿಗೆ ಸ್ಕೂಲ್ ನಡೀತಾ ಇದೆ. ನಾಳೆಯಿಂದ ಓಪನ್ ಆಗುತ್ತೆ. ನಾಳೆಯಿಂದ ಅಂದ್ರೆ ಎಲ್ಲಿ ಸರ್? 2 ದಿನ ರಜೆ ಕೊಟ್ಟಿದ್ರು. ಚತುರ್ದಶಿ ಇದಿತ್ತಲ್ಲ, ಹಬ್ಬ ಹಾಲಿಡೇಸ್ ಇತ್ತಲ್ಲ. ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ. ಸೊ ಇಲ್ಲಿ ತನಕ ಯಾವ ಆಕ್ಷನ್ ಆಗಿಲ್ಲ ಅವ್ರ ಕಡೆಯಿಂದ. ಯಾವುದೂ ಆಗಿಲ್ಲ ಮೇಡಮ್. ಸೊ ಪೊಲೀಸರ ಬಗ್ಗೆ ನಿಮ್ ಬಗ್ಗೆ ಪ್ರಶ್ನೆ ಮಾಡ್ಬೇಕಲ್ವಾ? ಅನುಮಾನ ಬರುತ್ತಲ್ವಾ? ಮೇಡಮ್, ಈಗ ಅವರು ಸೆಕ್ಷನ್ಗಳನ್ನ ಸರಿಯಾಗಿ ಹಾಕಿಲ್ಲ ಅನ್ನೋ ಚರ್ಚೆ ಮಾಡ್ತಾ ಇದೀವಿ. ಯಾಕೆಂದ್ರೆ ಅವರು ಎಸ್, ನಾವು ಪಬ್ಲಿಕ್ ಕಾಲ್, ನೀವು ಪಬ್ಲಿಕ್ಗೂ ಕೂಡ ಕಾಲ್ ಮಾಡಕ್ಕೆ ಟೈಮ್ ಕೊಡೋಣ ಸರ್. ಈ ಮೇಡಮ್ ಎಷ್ಟೊತ್ತಿಗೆ ಫೋನ್ ರಿಸೀವ್ ಮಾಡ್ತಾರೋ ನೋಡೇ ಬಿಡೋಣ. ಅದು ಯಾಕೆ ಸರಿ? ಒಂದು ಮಗು ಅವ್ರ ತಂದೆ ತಾಯಿ ಎದುರಿಗೆ ಹೇಳಕ್ಕೆ ಬಹಳ ನೋವಾಗುತ್ತೆ ಅವರಿಗೆ. ಬಟ್ ಮಾನಸಿಕ ಅಸ್ವಸ್ಥನ ರೀತಿಯಲ್ಲಿ 2 ನಿಮಿಷಕ್ಕೂ ರಿಯಾಕ್ಟ್ ಮಾಡ್ತಾ ಇದ್ದಾನೆ, ಅಳ್ತಾ ಇದ್ದಾನೆ, ಬೆಚ್ಚು ಬೀಳ್ತಾ ಇದ್ದಾನೆ. ತಂದೆ ತಾಯಿ ಇದನ್ನ ನೋಡ್ಕೊಂಡು ಹೆಂಗ್ರಿ ಸುಮ್ಮನಿರ್ತಾರೆ? ಲೈವ್ ಸ್ಟುಡಿಯೋದಲ್ಲಿ ಕೂಗ್ತಾ ಇದ್ದಾನೆ ಅವನು. ಇಷ್ಟಾದ್ರೂ ಸ್ಟೇಷನ್ ಅವ್ರುಗಳು ನೀವು ಏನ್ ಮಾಡ್ತಾ ಇದ್ದೀರಿ? ನೀವುಗಳು ಯಾರ ಪರವಾಗಿ ನಿಂತ್ಕೊಳ್ತಾ ಇದ್ದೀರಿ? ನೀವುಗಳು ಯೂನಿಫಾರ್ಮಿಗೆ ಬೆಲೆ ಕೊಡ್ರಿ. ಹೋಗಿ ಬಂದು ಪೊಲೀಸರಿಗೆ ಮಾತಾಡಂಗ ಆಗ್ತಾ ಇದೆ. ಯೂನಿಫಾರ್ಮಿಗೆ ಬೆಲೆ ಕೊಡಿ. 1 ವಾರ ಆಯ್ತು FIR ಹಾಕಿ. ಏನ್ ಆಕ್ಷನ್ ತಗೊಂಡಿದ್ದೀರಿ? ನೋಟಿಸ್ ಕೊಡೋ ಯೋಗ್ಯತೆನೂ ಇಲ್ವಾ ನಿಮ್ಗಳಿಗೆ? ಹಂಗಾದ್ರೆ ಏನ್ ಅನುಮಾನ ಬರುತ್ತೆ ಹೇಳಿ? ಜೇಬಿಗೆ ಏನಾದ್ರು ಇಳಿಸ್ಕೊಂಡಿದ್ದೀರಾ ಅಂತ ಕೇಳಬೇಕಾಗುತ್ತೆ ಪ್ರಶ್ನೆಯನ್ನ ಪಬ್ಲಿಕ್. ಸ್ಕೂಲಿಗೆ ನನ್ನ ಪ್ರಶ್ನೆ ಇದೆ, ಸ್ಕೂಲಿಗೆ ಮಕ್ಕಳನ್ನ ಯಾಕೆ ಕಳಿಸ್ತಾ ಇದೀವಿ? ನೀವು ಹೆಂಗ್ ಹೊಡಿತೀರಿ, ಹೆಂಗ್ ಟಾರ್ಚರ್ ಮಾಡ್ತೀರಿ ಅಂತ ಕಲ್ತ್ಕೊ ಬರ್ಬೇಕಾ ಮಕ್ಕಳು? ಒಬ್ರು ಕಾಲರ್ ಕನೆಕ್ಟ್ ಆಗಿದ್ದಾರೆ ಪಬ್ಲಿಕ್ ಇಂದ ಮಾತಾಡ್ಲಿಕ್ಕೆ. ಮಾತಾಡಿಸ್ತೀನಿ ಸರ್ ನಿಮ್ಮ ಹತ್ರ. ಬಸವನಗೌಡ ಅಂತ. ನಮಸ್ತೆ ಬಸವನಗೌಡ್ರೆ, ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಮೇಡಮ್ ಕೇಳಿಸ್ತಾ ಐತೆ. ಬಸವರಾಜ್ ಗೌಡ ಅಂತ. ಹೇಳಿ ಸರ್. ಮೇಡಮ್, ಇದು ಹೆಂಗಾಗೈತೆ ಅಂದ್ರೆ, ನಮ್ಗುನು LKG UKG ಮಗಳವಳೆ ಮೇಡಮ್ ಒಬ್ಳು. ಮೇಡಮ್ ಸೇಮ್ ಇದು ನಮ್ಮ ಫುಲ್ ನಮ್ಮ ಆಲ್ಮೋಸ್ಟ್ ಕನಕಪುರ ತಾಲೂಕು ಎಲ್ಲಾರು ಇದನ್ನ ನೋಡ್ತಾವ್ರೆ ಈ ಪ್ರೋಗ್ರಾಮ್ ಇವತ್ತು. ಮೇಡಮ್ ತುಂಬಾ ಭಯ ಆಗ್ತದೆ ಮೇಡಮ್. ಇದು ಅಲ್ವಾ? ತುಂಬಾ ಭಯ ಆಗ್ತದೆ, ಸ್ವಲ್ಪ ಅಲ್ಲ ತುಂಬಾ ಭಯ ಆಗ್ತದೆ. ಯಾಕೆಂದ್ರೆ ಈ ನಾವು ಪೇರೆಂಟ್ಸ್ ಎಲ್ಲ ಡ್ಯೂಟಿಗೆ ಹೋಗಿರ್ತೀವಿ. ಈಗ ನಾನು ನಮ್ಮ ಮಿಸಸ್, ಬೇರೆ ಉದಾಹರಣೆ ಬೇಡ, ನಮ್ಮ ಫ್ಯಾಮಿಲಿನೇ ತಗೊಳ್ವಾ. ಈಗ ನಾನು ನಮ್ಮ ಮಿಸಸ್ ಮಗುನ ಸ್ಕೂಲ್ ಕಳ್ಸ್ಬಿಟ್ಟು ಡ್ಯೂಟಿಗೆ ಹೋಗಿರ್ತೀವಿ. ನಿಜ ನಿಜ ನಿಜ, ಮುಂದುವರಿಸಿ. ನಾವು ಸಾಯಂಕಾಲ ಬರ್ತೀವಿ, ನಮ್ಗೆ ಏನಾಗಿರುತ್ತೆ ಎತ್ತ ಅಂತಾನು ಗೊತ್ತಿರಲ್ಲ. ಈ ಸ್ಕೂಲಲ್ಲಿ ಈ ತರ ಎಲ್ಲ ನಡ್ಕೊಂಡು ಈ ತರ ಎಲ್ಲ ಮಾಡಿದ್ರೆ ತುಂಬಾ ತೊಂದರೆ ಆಗುತ್ತೆ ಮೇಡಮ್. ನಮ್ಗೆ ಏನ್ ಮಾಡ್ಬೇಕು? ಈ ಕೆಲ್ಸಕ್ಕೆ ಹೋಗೋದೋ ಇಲ್ಲ ಮಕ್ಕಳನ್ನ ನೋಡ್ಕೊಳ್ಳೋದು? ಅದು ಈಗ ಮಗು ಹೆಂಗ್ ಆಡ್ತಾ ಐತೆ ಅಲ್ಲಿ ನೋಡಿದ್ರೇನೆ ನನ್ಗೆ ಭಯ ಆಗ್ತದೆ ಮೇಡಮ್, ಕೂತಿರುವಂಗೆನೆ. ಸ್ಟುಡಿಯೋ ಲೈವ್ ಅಲ್ಲಿ ಕೂಗ್ತಾನೆ ಸರ್ ಅವನು. ಎದುರು ಕುತ್ಕೊಂಡು ಹೆಂಗ್ ನೋಡ್ಲಿ ನಾ ಅದನ್ನ? ಹೌದು ಮೇಡಮ್, ಈಗ ಎದುರು ಕುತ್ಕೊಂಡು ನಮ್ಮ ಪಾಪನ್ನು ಕುಂಡಿಸ್ಕೊಂಡು ನಾವು ಟಿವಿ ನೋಡ್ತಾ ಇದೀವಿ. ನಮ್ಗೆ ಒಂಥರ ಶಾಕ್ ಆದಂಗ ಆಗ್ತದೆ. ನಮ್ಮ ಮಗುಗೆ ಈಗ ಆ ಮಗುಗಲ್ಲ, ನಮ್ಮ ಮಗುಗೆ ಏನಾಗುತ್ತೆ ಅನ್ನೋದು ಒಂದು ಟೆನ್ಷನ್ ಆಗ್ತಾ ಇದೆ. ಆ ತರ ಮೇಡಮ್ ಎಲ್ಲಾ ಮಕ್ಕಳು ಬಂದು ಬಾಯ್ ಓಪನ್ ಮಾಡಲ್ಲ ಪೇರೆಂಟ್ಸ್ ಹತ್ರ ಬಂದು, ಎಲ್ಲವನ್ನೂ ಹೇಳ್ಕೊಳ್ಳಲ್ಲ ಮಕ್ಕಳು. ಈಗ ಸ್ಕೂಲ್ಗೆ ಏನಾದ್ರು ಎದ್ರಕೋತಾವ್ರ ಈ ಪೊಲೀಸ್ನವರು ಏನು ಅಂತ ಗೊತ್ತಾಯ್ತಲ್ಲ ಮೇಡಮ್. ಒಂದು ಆಕ್ಷನ್ ತಗೊಳ್ಳೇಬೇಕಲ್ಲ ಮೇಡಮ್ ಅವರು. ಈಗ ನಾವೇನೋ ಒಂದ್ ಸಣ್ಣದಾಗಿ ಒಂದ್ ಕಂಪ್ಲೇಂಟ್ ಆದ್ರೆ ತಗೊಳ್ಳಲ್ಲ. ರಾಜಕಾರಣಿಗಳಿಗೂ ಎದುರ್ತಾರಂತೆ, ದುಡ್ಡಿರೋರ್ಗೂ ಎದುರ್ತಾರಂತೆ, ಸ್ಕೂಲ್ಗಳಿಗೂ ಎದುರ್ತಾರಂತೆ. ಹೆದರ್ಕೊಂಡೇ ಇರ್ಲಿ ಸ್ಕೂಲ್ ಅಂದ್ರೆ ಹೋಗ್ತಾರ. ಈಗ ಬೇರೆ ಸಣ್ಣ ಪುಟ್ಟ ಕೇಸ್ ಆದ್ರೆ ಯಾರೋ ಕುಡಿದು ಬಿದ್ದಿದ್ದ ಅಂದ್ರೆ ತಕ್ಕಂದ ಬಂದು ಅವ್ನ ಮೇಲೆ ಕೇಸ್ ಹಾಕ್ತಾರೆ. ಶೇಮ್ ಆಗತ್ತೆ. 1 ವಾರ ಆಗಿದೆ FIR ಕಾಪಿ ಹಾಕಿ. ಅರ್ಧ ಗಂಟೆಗೆ ಅಳ್ತಾ ಇದ್ದಾನೆ, ಕೂಗ್ತಾ ಇದ್ದಾನೆ. ಈಗ ನೀವು ತೋರಿಸ್ತಾ ಇದೀರ ಅದನ್ನ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ಗೆ. ನಿಮಗೇನ್ ಬದ್ಧತೆ ಅನ್ನೋದಿಲ್ವಾ? ಬದ್ಧತೆ ಅನ್ನೋದಿಲ್ವಾ? ಥ್ಯಾಂಕ್ ಯು ಸರ್, ಇಷ್ಟೊತ್ತಿಗೆ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದಕ್ಕೆ ಥ್ಯಾಂಕ್ ಯು. ಕಾಮಾಕ್ಷಿ ಪಾಳ್ಯ ಪೊಲೀಸರು, ಅಲ್ಲಿಗೆ ಅಲ್ವಾ ನೀವು ಕಂಪ್ಲೇಂಟ್ ಕೊಟ್ಟಿರೋದು? ಬದ್ಧತೆ ಇಲ್ವೇನ್ರಿ? ಒಂದ್ ಮಗು ಜೀವನದ ಜೊತೆ ಆಟ ಆಡ್ತಾ ಇದ್ದೀರಾ ನೀವುಗಳು. ಯಾರ ರಕ್ಷಣೆಗೆ ನಿಂತ್ಕೊಳ್ತಾ ಇದ್ದೀರಾ ನೀವು? ಏನನ್ಸುತ್ತೆ ನಮ್ಗೆ? ಯೂನಿಫಾರ್ಮಿಗೆ ಬೆಲೆ ಕೊಡ್ರಿ, ನಿಮ್ದು ಹಾಳಾಗೋಗ್ಲಿ. ಹಗಲು ರಾತ್ರಿ ಓದಿ ಕಷ್ಟಪಟ್ಟು ಯೂನಿಫಾರ್ಮ್ ಹಾಕಿರ್ತೀರಲ್ಲ, ಅದಕ್ಕೆ ಬೆಲೆ ಕೊಡಿ.
ಯಾಕೆ ನಿಮ್ಮನ್ನ ಕಂಡ್ರೆ ಬರೀ ಬೇಡವಾಗಿರದೆ ಮಾತುಗಳು ಬರ್ತಾ ಇದೆ ಅಂದ್ರೆ, ಮೊನ್ನೆನೂ ಒಬ್ರು ಮಾತಾಡಿದ್ರು, ಬೇಡ ಆ ಪದನ ಈ ಡಿಬೇಟಲ್ಲಿ ಬಳಸಲ್ಲ. ಪೊಲೀಸರಿಗೆ ಏನು ಮಾತಾಡ್ತಾ ಇದಾರೆ ಪಬ್ಲಿಕ್ಸ್ ಹೊರಗೆ? ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀವು ದಯವಿಟ್ಟು ಸರ್, ನೀವು ದೇವಸ್ಥಾನಕ್ಕೆ ಹೋದೆ ಅಥವಾ ಕಾಯ್ದೆಯನ್ನ ಹೋಗ್ಬಿಡಿ, ಮೊದಲು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ತೋರಿಸಿ ಮಗುನ. ನಿಮ್ಮ ಹೆಂಡತಿ ರಾತ್ರಿಲ್ಲ ಹೆಂಗ್ ಸರ್ ನಿದ್ರೆ ಮಾಡ್ತಾರೆ ಮಗು ನಂಗೆ ನೋಡ್ಕೊಂಡು? ಊಟ ಮಾಡಕ್ ಮನ್ಸು ಬರುತ್ತಾ? ಹೆಂಡತಿಗಲ್ಲ ನಿಮ್ಗೂ ಅಷ್ಟೇ ಕಣ್ಣೀರ್ ಹಾಕ್ತೀರಿ ನೀವು, ಹೊರಗಡೆ ತೋರಿಸ್ಕೊಳ್ತಾ ಇಲ್ಲ ಅಷ್ಟೇ.